ಬಿಡದಿ ಬಡಿದಾಟ ಭೂಮಿಗಾಗಿ ದೋಸ್ತಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ ನಿನ್ನೆಯಿಂದಲೂ ಕೂಡ ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಇವತ್ತು ಏನೆಲ್ಲ ಆಗತ್ತೆ ಎಲ್ಲೆಲ್ಲಿ ಈ ಪಾದಯಾತ್ರೆ ಸಾಗತ್ತೆ ಅನ್ನೋದರ ಕುರಿತ ಡೀಟೇಲ್ಸ್ ನಿಮ್ಮ ಮುಂದೆ ಟೌನ್ಶಿಪ್ ಕೈಬಿಡುವಂತೆ ಸರ್ಕಾರಕ್ಕೆ ದಳಪತಿಗಳು ಪಾದಯಾತ್ರೆಯನ್ನ ಮಾಡೋದ್ರ ಮುಖಾಂತರ ಬಿಸಿ ಮುಟ್ಟಿಸ್ತಾ ಇದ್ದಾರೆ ರೈತರಿಗೆ ಡಿಕೆ ಶಿವಕುಮಾರ್ ಮೋಸ ಮಾಡ್ತಾ ಇದ್ದಾರೆ ಮರುಳಾಗಬೇಡಿ ಅಂತ ಹೇಳ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಡಿಕೆಶಿಯನ್ನ ಸಿಎಂ ಮಾಡಿದವರಿಗೆ ಮಂತ್ಲಿ ಕೊಡ್ಬೇಕಲ್ವಾ ಬಿಡದಿ ಪಾದಯಾತ್ರೆ ಕಾಂಗ್ರೆಸ್ಗೆ ಮರಣ ಶಾಸನವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಟೌನ್ಶಿಪ್ ಯೋಜನೆಯನ್ನ ಕೈಬಿಡುವಂತೆ ಡಿಕೆ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ ನಿನ್ನೆಯಿಂದಲೂ ಕೂಡ ಈ ಪಾದಯಾತ್ರೆ ನಡೀತಾ ಇದೆ ಇವತ್ತು ಕೂಡ ಮುಂದುವರಿತಾ ಇದೆ ಈ ಪಾದಯಾತ್ರೆ ನೋಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಈ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿಬಿಟ್ಟಿದೆ ಬೈರಮಂಗಲದಿಂದ ಕೈಗೊಂಡಿರುವಂತಹ ಬಿಡದಿ ಟೌನ್ಶಿಪ್ ವಿರೋಧಿಸಿ ಪಾದಯಾತ್ರೆಯನ್ನ ನಡೆಸ್ತಾ ಇದ್ದಾರೆ ರೈತರಿಗೆ ಸಮಸ್ಯೆಗಳಾಗ್ತಾ ಇದೆ ಪರಿಹಾರ ದೊರಕಿಸುವ ದಿಕ್ಸೂಚಿ ಜೊತೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮರಣ ಶಾಸನವೂ ಕೂಡ ಆಗ್ಲಿಕ್ಕಿದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಮತ್ತೆ ದಿಲ್ಲಿ ನಾಯಕರಿಗೆ ಡಿಕೆ ಶಿವಕುಮಾರ್ ಅವರು ಮಂತ್ಲಿ ಕಮಿಷನ್ ಅನ್ನ ಕೊಡ್ಬೇಕಲ್ಲ ಅಂತ ಕೂಡ ಹೇಳಿ ಅವರು ಗಂಭೀರವಾದಂತಹ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ ಮಂತ್ರಿ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಕೆಲವರು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ನೋಡಿ ಡಿಕೆ ಶಿವಕುಮಾರ್ ಅವರು ಇದೀಗ ಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕಾರ ಮಾಡಿರೋದಕ್ಕೆ ಮಂತ್ಲಿ ಹಣ ಕೊಡ್ಬೇಕಂತ ಹೇಳ್ತಾ ಇದ್ದಾರೆ ಇವತ್ತು ಬಿಡದಿ ಬಡಿದಾಟದ ಎರಡನೇ ದಿನದ ಪಾದಯಾತ್ರೆ ಇಂದಿನ ಹೋರಾಟಕ್ಕೆ ದೇವೇಗೌಡರು ಕೂಡ ಸಾಥನ್ನ ಕೊಡ್ತಾ ಇದ್ದಾರೆ ಬಿಡದಿಯಿಂದ ಮೈಸೂರು ನೈಸ್ ಜಂಕ್ಷನ್ ವರೆಗೆ ಪಾದಯಾತ್ರೆ ನಡೆಯುತ್ತೆ ಬೆಳಗ್ಗೆ 11 ಗಂಟೆಗೆ ಆರಂಭ ಆಗ್ಲಿಕ್ಕಿದೆ ಈ ಪಾದಯಾತ್ರೆ ಇವತ್ತು 16 ಕಿಲೋಮೀಟರ್ ಹೆಜ್ಜೆಯನ್ನ ಹಾಕಿ ಭೂಮಿಯನ್ನ ಉಳಿಸೋದಕ್ಕೆ ಮಹಾ ಹೋರಾಟವನ್ನ ಕೂಡ ಮಾಡ್ಲಿಕ್ಕಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದ ಪಾದಯಾತ್ರೆ ಜೋರಾಗಿ ಸಾಗ್ತಾ ಇದೆ ಟೌನ್ಶಿಪ್ ಕೈ ಬಿಡುವವರೆಗೂ ಕೂಡ ಹೋರಾಟವನ್ನ ನಾವು ನಿಲ್ಲಿಸುವುದಿಲ್ಲ ಅಂತ ಹೇಳಿ ದಳಪತಿಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ ನೋಡಿ ಇವತ್ತು ಬಹಳ ಮಹತ್ವವನ್ನ ಕೂಡ ಪಡೆದುಕೊಳ್ತಾ ಇದೆ ಈ ಒಂದು ಪಾದಯಾತ್ರೆ ಯಾಕಂತಂದ್ರೆ ಇವತ್ತಿನ ಹೋರಾಟಕ್ಕೆ ದೇವೇಗೌಡರು ಕೂಡ ಸಾಥನ್ನ ಕೊಡ್ತಾ ಇದ್ದಾರೆ ಈ ವಯಸ್ಸಿನಲ್ಲೂ ಕೂಡ ದೇವೇಗೌಡರು ರೈತರ ಪರವಾಗಿ ನಿಲ್ತಾ ಇದ್ದಾರಲ್ಲ ನಿಜಕ್ಕೂ ಅವರ ಈ ಒಂದು ಹುಮ್ಮಸ್ಸಿಗೆ ಸಲಾಂ ಹೊಡಲೇಬೇಕು ಬಿಡದಿಯಿಂದ ಮೈಸೂರು ನೈಸ್ ಜಂಕ್ಷನ್ ವರೆಗೂ ಕೂಡ ಈ ಪಾದಯಾತ್ರೆ ನಡೆಯುತ್ತೆ ನಿನ್ನೆ 9 ಕಿಲೋಮೀಟರ್ ಪಾದಯಾತ್ರೆಯನ್ನ ನಡೆಸಲಾಗಿತ್ತು ಇವತ್ತು ಒಟ್ಟು 16 ಕಿಲೋಮೀಟರ್ ಪಾದಯಾತ್ರೆಯನ್ನ ನಡೆಸಬೇಕು ಅಂತ ಹೇಳಿ ಚಿಂತನೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಬೆಳಗ್ಗೆ 11 ಗಂಟೆಗೆ ಆರಂಭ ಆಗುತ್ತೆ ಪಾದಯಾತ್ರೆ ಇವತ್ತು 16 ಕಿಲೋಮೀಟರ್ ಹೆಜ್ಜೆಯನ್ನ ಹಾಕಿ ಭೂಮಿಯನ್ನ ಉಳಿಸೋದಕ್ಕೆ ಮಹಾ ಹೋರಾಟವನ್ನ ಕೂಡ ಮಾಡೋದಕ್ಕೆ ಸಿದ್ಧತೆಗಳು ಕೂಡ ಈಗಾಗಲೇ ಆಗ್ತಾ ಇದೆ ನಿನ್ನೆ 15,000ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗಿದ್ರು ಅದರಂತೆ ಇವತ್ತು ಕೂಡ ನಿರೀಕ್ಷೆಯಂತೆ 15,000ಕ್ಕೂ ಹೆಚ್ಚು ಕಾರ್ಯಕರ್ತರು ಕೂಡ ಭಾಗಿಯಾಗುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿ ಕಾಣಸಿಗ್ತಾ ಇದೆ ನಿಖಿಲ್ ನೇತೃತ್ವದ ಪಾದಯಾತ್ರೆ ಜೋರಾಗಿ ಸಾಗ್ತಾ ಇದೆ ದೋಸ್ತಿ ಪಡೆಗೆ ರೈತರು ಕೂಡ ಬೆಂಬಲವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಟೌನ್ಶಿಪ್ ಕೈ ಬಿಡುವವರೆಗೂ ಕೂಡ ನಾವು ಹೋರಾಟವನ್ನ ನಿಲ್ಲಿಸುವಂತಹ ಮಾತೇ ಇಲ್ಲ ಅಂತ ಹೇಳಿ ದಳಪತಿಗಳು ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ